ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ಯಜಮಾನ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಇನ್ನೂ ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಸಂಚಿಕೆ ಮೊದಲಿಗೆ ನೋಡೋದಾದರೆ ತರುಣ್ ತುಂಬಾ ಬೇಜಾರು ಮಾಡಿಕೊಂಡು ಒಂದು ಹತ್ರ ನಿಂತ್ಕೊಂಡಿರ್ತಾನೆ. ಅಲ್ಲಿಗೆ ಸಂಗೀತ ಬಂದು ಬೈಯೋಕೆ ಶುರು ಮಾಡ್ತಾಳೆ. ಅಲ್ಲ, ನಿನ್ಗೆ ಸ್ವಲ್ಪನಾದರೂ ಬುದ್ಧಿ ಇದೆಯಾ? ಅಲ್ಲ, ನಿನ್ನನ್ನು ನೀನು ಅಂದ್ಕೊಂಡಿದೀಯಾ ಈ ಥರ ನನಗೆ ಮೋಸ ಮಾಡಬೇಕು ಅಂತ ಇಷ್ಟು ದಿನ ಕಾಯ್ತಾ ಇದೀಯಾ? ನನ್ನ ಹತ್ರ ಪ್ರೀತಿ ನಾಟಕ ಆಡಿದೀಯಾ? ನಿಂಗೆ ನಾಚಿಕೆ ಆಗಲ್ವಾ ಅಂತ ಬೈತಾ ಇರ್ತಾಳೆ. ಆಗ ತರುಣ್, ಅಲ್ಲ ಅದು ಹಾಗಲ್ಲ ಸಂಗೀತ, ಈ ಮದುವೆ ನೋಡೋದ್ರಿಂದ ಮನೆಯಲ್ಲಿ ಎಲ್ಲರೂ ಖುಷಿಯಾಗಿರ್ತಾರೆ. ಅದಕ್ಕಿಂತ ಹೆಚ್ಚಾಗಿ ನನ್ನ ಗೆಳೆಯ ರಾಘು ತುಂಬಾ ಖುಷಿಯಾಗಿರ್ತಾನೆ. ಅವನ ಮನಸ್ಸಿಗೆ ನಂಗೆ ನೋವು ಮಾಡೋಕ್ಕೆ ಇಷ್ಟ ಇಲ್ಲ. ಅದಕ್ಕೆ ನಾನು ಯಾವುದೇ ವಿಷಯನೂ ಅವನ ಹತ್ರ ಹೇಳೋಕೆ ಹೋಗಲಿಲ್ಲ. ನೋಡಿದೀಯ ಅವನ ಮುಖದಲ್ಲಿ ಎಷ್ಟು ಖುಷಿ ಕಾಣ್ತಾ ಇತ್ತು ಅಂತ. ಅದನ್ನು ನಾನು ಹೇಗೆ ಹಾಳು ಮಾಡಲಿ ಅಂತ ನಾನು ಹೇಳೋಕೆ ಹೋಗಲಿಲ್ಲ ಅಂತ ಹೇಳಿದಾಗ ಸಂಗೀತ, ಹೌದಾ? ಹಾಗಿದ್ರೆ ನನ್ನ ಪ್ರೀತಿಗಿಂತ ಅವ್ನ ಫ್ರೆಂಡ್ಶಿಪ್ಪೇ ನಿಂಗೆ ಹೆಚ್ಚಾಯ್ತಾ? ಅವನ ಖುಷಿಗೋಸ್ಕರ ನೀನು ನನ್ನ ಕಣ್ಣಲ್ಲಿ ನೀರು ಹಾಕಿಸ್ತೀಯಾ? ಅದು ನಿಂಗೆ ನಡೆಯುತ್ತಾ? ನಿನಗೇನು ಬೇಜಾರಾಗಲ್ವಾ ಅಂತ ತರುಣ್ಗೆ ಚುಚ್ಚು ಮಾತಾಡ್ತಾ ಇರ್ತಾಳೆ. ಆಗ ತರುಣ್, ನಾನೇನು ಕೇಳ್ಬೇಡ ಸಂಗೀತ, ದಯವಿಟ್ಟು ಅರ್ಥ ಮಾಡ್ಕೊ. ಅವನಿಗೆ ನೋವು ಕೊಡೋದಕ್ಕೆ ನನಗೆ ಇಷ್ಟ ಇಲ್ಲ. ಆಮೇಲೆ ನನ್ನ ತಂಗಿ ಮೇಲೆ ನೀನು ಕಣ್ಣಾಕಿದೀಯ ಅಂತ ಅವನು ಅನ್ಕೊಂಡ್ಬಿಟ್ರೆ ಅದಕ್ಕೆ ಬೇಡ. ಮುಂದೆ ಏನಾಗುತ್ತೋ ನೋಡೋಣ ಅಂತ ಹೇಳಿದಾಗ, ಹೇಗಾದರೂ ಮಾಡು ತರುಣ್, ನೀನಿಲ್ಲದೆ ನಾನು ಇರೋಕ್ಕಾಗಲ್ಲ. ನೀನಿಲ್ಲ ಅಂದರೆ ನಾನು ಸತ್ತೋಗ್ಬಿಡ್ತೀನಿ. ಹೇಗಾದರೂ ಮಾಡಿ ಅಣ್ಣನ ಹತ್ರ ವಿಷಯನ ಮಾತಾಡು ಅಂತ ಹೇಳ್ತಾಳೆ. ಆಗ ತರುಣ್, ಸರಿ ಆಯಿತು, ಅದೊಂದು ಸಾರಿ ಟ್ರೈ ಮಾಡಿ ನೋಡ್ತೀನಿ ಅಂತ ಹೇಳಿ ಇಬ್ರು ತಪ್ಕೋತಾರೆ. ಇದನ್ನ ರಾಘು ನೋಡೇ ಬಿಡ್ತಾನೆ. ರಾಘುಗೆ ತುಂಬಾನೇ ಕೋಪ ಬರೋಕ್ಕೆ ಶುರು ಆಗುತ್ತೆ. ಈ ಕಡೆ ಪ್ರಣವ್ ಜಾನ್ಸಿನ ಮೀಟ್ ಮಾಡೋಕೆ ಅಂತ ಬಂದಿರ್ತಾನೆ. ಆಗ ಜಾನ್ಸಿನ ನೋಡಿ ಪ್ರಣವ್, ಜಾನ್ಸಿ ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡು, ನಾನು ತುಂಬಾನೇ ನಿನಗೆ ನೋವು ಕೊಟ್ಟಿದ್ದೀನಿ ಅಂತ ಹೇಳಿ ಕ್ಷಮೆಯನ್ನ ಕೇಳ್ತಾ ಇರ್ತಾನೆ. ಆಗ ಜಾನ್ಸಿ, ಇಟ್ಸ್ ಓಕೆ, ಕೆಲವೊಂದು ಸಾರಿ ಗೊತ್ತಿದ್ದು ಗೊತ್ತಿಲ್ದೇನು ತಪ್ಪಾಗ್ಬಿಡುತ್ತೆ, ಆದ್ರೆ ಅದನ್ನ ತಿದ್ಕೊಂಡು ಬದುಕಬೇಕು. ನೀನ್ ಮಾಡಿದ್ದು ತಪ್ಪು ಅಂತ ನಿನಗೆ ಅನಿಸ್ತಾ ಇದೆಯಲ್ಲ, ಅಷ್ಟು ಸಾಕು. ನಿನ್ನಿಂದ ನನಗೆ ಒಂದು ಕೆಲಸ ಆಗ್ಬೇಕಾಗಿದೆ, ಅದನ್ನ ಮಾಡಿಕೊಡ್ತೀಯಾ ಅಂತ ಪ್ರಣವ್ನ ಕೇಳ್ತಾಳೆ. ಆಗ ಪ್ರಣವ್, ಹೇಳಿ ಜಾನ್ಸಿ ಅದೇನು ಅಂತ ಹೇಳಿದಾಗ, ನಿನಗೆ ಅನಿತಾ ಗೊತ್ತಲ್ಲ, ಅನಿತಾ ಯಾಕೋ ನಮ್ಮ ಮೇಲೆ ತುಂಬಾನೇ ದ್ವೇಷ ಕಾರ್ತಾ ಇದ್ದಾಳೆ. ಅವಳೊಂಥರ ಹೆಡೆ ತುಳಿದ ಹಾವಿನ ಥರ ಆಗ್ಬಿಟ್ಟಿದ್ದಾಳೆ. ಯಾವಾಗ ಬೇಕಾದರೂ ಕಚ್ಚೋಕೆ ನೋಡ್ತಾ ಇರ್ತಾಳೆ. ಅದಕ್ಕೆ ನೀನು ಹೇಗಾದರೂ ಮಾಡಿ ಅವಳ ಹತ್ರ ಆಗಬೇಕು, ಅವಳ ಮನಸ್ಸನ್ನ ನೀನು ಒಲಿಸ್ಬೇಕು. ಯಾಕಂದರೆ ಅವಳು ರಾಘು ನನ್ನನ್ನು ಬದುಕೋಕೆ ಬಿಡಲ್ಲ, ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಬೇರೆ ಹೇಳ್ತಾ ಇದ್ದಾಳೆ. ಅವಳು ಸಿಟ್ಟು ಸ್ವಲ್ಪ ಕಡಿಮೆ ಆಗಬೇಕು ಅಂದರೆ ಅವಳಿಗೆ ಯಾರಾದರೂ ಹತ್ರ ಆಗಿ ಅವಳಿಗೆ ಸಮಾಧಾನ ಮಾಡಬೇಕು. ನಿನ್ನಂದು ಆಗುತ್ತಲ್ಲ, ಅದು ಹೇಗಾದರೂ ಮಾಡಿ ಈ ಕೆಲಸನ ಮಾಡಿಕೊಡು ಅಂತ ಪ್ರಣವ್ನ ಕೇಳ್ತಾಳೆ. ಆಗ ಪ್ರಣವ್, ಏನು ಜಾನ್ಸಿ ಏನು ಹೇಳ್ತಾ ಇದೀಯ ನೀನು? ನನ್ನಿಂದ ಆಗಲ್ಲ ಅಂತ ಹೇಳ್ತಾನೆ. ಪ್ಲೀಸ್ ಪ್ರಣವ್ ಅಂತ ಹೇಳಿದಾಗ, ಸರಿ ಆಯಿತು ಹಾಗೆ ಮಾಡ್ತೀನಿ ಅಂತ ಅವನು ಒಪ್ಕೋತಾನೆ. ಈ ಕಡೆ ಮನೆಯಲ್ಲಿ ಎಲ್ಲರೂ ಹಪ್ಪಳನ ಮಾಡ್ತಾ ಇರ್ತಾರೆ. ಜಾನ್ಸಿ ಹಪ್ಪಳನೂ ಮಾಡ್ತಾ ಇರುವಾಗ ದೊಡ್ಡಮ್ಮ ದೊಡ್ಡಪ್ಪಂಗೆ ಹೇಳ್ತಾಳೆ, ರೀ ಅದೇನೋ ಇನ್ನೂ 4 ತಿಂಗಳು ಬಿಟ್ಟು ಜಾನ್ಸಿ ಕಂಪ್ನಿನ ಡಬಲ್ ಮಾಡ್ತೀನಿ, ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ, ಏನ್ರಿ ಆಯಿತು ನಿಮ್ಮದು ಅಂತ ತಮಾಷೆ ಮಾಡೋಕ್ಕೆ ಶುರು ಮಾಡ್ತಾರೆ. ಆಗ ದೊಡ್ಡಪ್ಪ, ಏನಿಲ್ಲ ಬಿಡಿ, ಏನೋ ಹಾಗೆ ಹೇಳಿದ್ನಪ್ಪ, ಏನು ಮಾಡೋದು, ನನ್ನ ಸೊಸೆಗೆ ಆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಅಂದಮೇಲೆ ಅವಳಿಗೆ ನಾನು ಒತ್ತಾಯ ಮಾಡಬಾರ್ದು ಅಂತ ಹೇಳುವಾಗ ಜಾನ್ಸಿ, ಇರಲಿ ಬಿಡು ಮಾವ, ಯಾಕೆ ತಲೆ ಕೆಡಿಸ್ಕೊತೀರಾ, ಯಾಕೆ ಸುಮ್ಮನೆ ನೀವಿಬ್ಬರು ಜಗಳ ಮಾಡ್ತೀರಾ? ಏನು ನಿಮಗೇನು ನಾವು ಮುಂದೆ ಬರಬೇಕಲ್ಲ, ಮುಂದೆ ಬರೋಕ್ಕೆ ಅದು ಇದು ಕೆಲಸ ಅಂತ ಏನಿಲ್ಲ. ನಾವು ಮಾಡೋ ಕೆಲಸದಲ್ಲಿ ಶ್ರದ್ಧೆಯಿಂದ ನಾವು ಕೆಲಸ ಮಾಡಿದರೆ ನಾವು ಯಾವ ಕೆಲಸದಲ್ಲಿ ಬೇಕಾದರೂ ಮುಂದೆ ಬರ್ಬೋದು. ಬೇಕಾದರೆ ಇದೇ ಹಪ್ಪಳನ ನಾವು ದೊಡ್ಡ ಬಿಸ್ನೆಸ್ ಆಗಿ ಮಾಡ್ಬೋದು. ಹಾಗೆ ಅಕ್ಕಪಕ್ಕದ ಮನೆಯವ್ರನ್ನ ಕರೆದ್ರೆ ಅವ್ರಿಗೂ ಕೆಲಸ ಸಿಕ್ಕಂಗಾಗುತ್ತೆ. ಅವ್ರಿಗೆ ಸಂಬಳ ಕೊಟ್ಟು ಕೆಲಸ ಮಾಡಿದರೆ ನಾವು ದೊಡ್ಡ ಕಂಪ್ನಿನ ಸ್ಟಾರ್ಟ್ ಮಾಡ್ಬೋದು ಅಂತ ಮಾತಾಡ್ತಾ ಇರ್ತಾರೆ. ಅದೇ ಟೈಮಿಗೆ ರಾಘು ಅಲ್ಲಿಗೆ ಬರ್ತಾನೆ. ರಾಘು ಯಾಕೋ ತುಂಬಾ ಸಿಟ್ಟಲ್ಲಿರ್ತಾನಲ್ವಾ, ಸಂಗೀತನ ಮತ್ತು ತರುಣನ ಆ ಪರಿಸ್ಥಿತಿಯಲ್ಲಿ ನೋಡಿದಾಗ ಅವನಿಗೆ ಸಿಟ್ಟು ಬಂದಿರುತ್ತೆ. ಆಗ ಜಾನ್ಸಿ, ರೀ ಯಜಮಾನ್ರೆ ಎಲ್ಲಿಗೆ ಹೋಗಿ ಬರ್ತಾ ಇದ್ದೀರಾ, ಯಾಕೆ ಮುಖ ಆ ಥರ ಇಟ್ಕೊಂಡಿದ್ದೀರಾ ಅಂತ ಕೇಳಿದಾಗ, ಅದು ನಾನು ಮದರಾಯಿ ಅವ್ರ ಮನೆಗೆ ಹೋಗಿದ್ದೆ ಅಂತ ಹೇಳಿದಾಗ, ಯಾಕೆ ಹೋಗಿದ್ದೆ ಅಂತ ಜಾನ್ಸಿ ಕೇಳ್ತಾಳೆ. ಅದು ನಾಳೆ ನೀವೇನು ಮನೆಗೆ ಬರೋಕ್ಕೆ ಹೋಗಬೇಡಿ, ನಮಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಬರೋಕ್ಕೆ ಹೋಗಿದ್ದೆ ಅಂತ ಹೇಳ್ತಾನೆ. ಆಗ ಮಂಜುಳಾ, ಯಾಕಪ್ಪ ಆ ಥರ ಹೇಳೋಕೆ ಹೋದೆ, ಒಳ್ಳೆ ಮನ್ತನಲ್ವಾ, ನಿಮ್ಮ ತಂಗಿ ಚೆನ್ನಾಗಿರ್ತಾಳೆ ಅಂತ ನಿನಗೆ ಅನಿಸ್ಲಿಲ್ವಾ, ಯಾಕೆ ಹೇಳಿದೆ ಆ ಥರ ಅಂತ ಹೇಳಿದಾಗ, ಇಲ್ಲ ಚಿಕ್ಕಮ್ಮ, ನನಗೆ ಮದುವೆ ಇಷ್ಟ ಇಲ್ಲ, ಅದಕ್ಕೆ ನಾನು ಬೇಡ ಅಂತ ಹೇಳಿದೆ ಅಷ್ಟೇ, ಇದ್ರ ಬಗ್ಗೆ ನನ್ನ ಯಾರು ಏನು ಕೇಳೋಕೆ ಹೋಗಬೇಡಿ ಅಂತ ಹೇಳಿ ಒಳಗಡೆ ಹೋಗ್ಬಿಡ್ತಾನೆ. ಆಮೇಲೆ ರಾಘು ಹೋಗಿ ಒಂದು ಕಡೆ ಕೂತಿರ್ತಾನೆ. ಆಗ ಅಲ್ಲಿ ಜಾನ್ಸಿ ಬರ್ತಾಳೆ. ರೀ ಯಜಮಾನ್ರೆ ಏನ್ರಿ ಆಯಿತು ನಿಮಗೆ, ಯಾಕೆ ಈ ಥರ ಮುಖನ ಊದಿಸ್ಕೊಂಡಿದ್ದೀರಾ, ಯಾಕೆ ಈ ಥರ ಬಿಹೇವ್ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ, ಏನಿಲ್ಲ ಮೇಡಮ್, ಅದನ್ನೆಲ್ಲ ನಿಮಗೆ ಹೇಳೋಕ್ಕಾಗಲ್ಲ, ದಯವಿಟ್ಟು ನಾನೇನು ಕೇಳೋಕೆ ಹೋಗಬೇಡಿ ಅಂತ ಹೇಳಿದಾಗ, ಇದೊಳ್ಳೆ ಸರಿ ಆಯಿತು, ನನಗೇನು ಗೊತ್ತಿಲ್ಲ, ಏನಾಗಿದೆ ಅಂತ ಹೇಳಬೇಕು ಅಷ್ಟೇ. ಅಲ್ಲ, ಮದುವೆನ ಯಾಕೆ ಕ್ಯಾನ್ಸಲ್ ಮಾಡಿದ್ರಿ, ಏನು ವಿಷಯ
ಅಂತ ಕೇಳ್ತಾ ಇರುವಾಗ, ಇಲ್ಲ ನಿನಗೆ ಗೊತ್ತಿಲ್ಲ, ಈ ಮದುವೆ ಮಾಡಿದರೆ ನಮ್ಮ ಮರ್ಯಾದೆ ಹೋಗುತ್ತೆ, ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಬಂದೆ, ಇದ್ರ ಬಗ್ಗೆ ನನ್ನ ಹೆಚ್ಚಿಗೆ ಕೇಳಬೇಡಿ ಅಂತ ಝಾನ್ಸಿ ಹೇಳ್ತಾ ಇರ್ತಾನೆ. ಈ ಕಡೆ ಅನಿತಾನ ಮೀಟ್ ಮಾಡೋಕ್ಕೆ ಅಂತ ಪ್ರಣವ್ ಹೋಗಿರ್ತಾನೆ. ಪ್ರಣವ್ನ ಕಂಡು, ಹೇ ಪ್ರಣವ್ ಹೇಗಿದೆಯಾ, ಚೆನ್ನಾಗಿದೆಯಾ ಅಂತ ಅನಿತಾ ಕೇಳ್ತಾ ಇರ್ತಾಳೆ. ಹಾಂ ಆರಾಮಾಗಿದ್ದೀನಿ, ಇವತ್ತೇ ಜೈಲಿಂದ ಆಚೆ ಬಂದೆ ಅಂತ ಹೇಳಿದಾಗ, ಹೌದಾ ಜೈಲಿಂದ ಆಚೆ ಬಂದಿಯಾ ಅಂತ ಹೇಳಿದಾಗ, ಹೌದು ಅಂತ ಪ್ರಣವ್ ಹೇಳ್ತಾನೆ. ಆ ಝಾನ್ಸಿ ನಮ್ಮಮ್ಮನ್ನ ಜೈಲಿಗೆ ಹಾಕ್ಸಿದ್ಲಲ್ಲ, ಅವಳು ನೋಡಿದೀಯ, ಅವಳು ಎಷ್ಟೊಂದು ಕೆಟ್ಟವಳು ಅಂತ. ನನ್ನ ಪ್ರೀತಿ, ನನ್ನ ನೆಮ್ಮದಿ ಎಲ್ಲ, ನನ್ನ ಸುಖ ಶಾಂತಿನೇ ಕಿತ್ಕೊಂಡ್ಬಿಟ್ಲ ಅವಳನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾ ಇರುವಾಗ ಪ್ರಣವ್, ಯಾಕನಿತಾ ಆ ಥರ ಹೇಳ್ತಾ ಇದೀಯಾ, ಝಾನ್ಸಿ ನೀನು ಅನ್ಕೊಂಡ್ತಾರ ಅಲ್ಲ, ಅವಳು ತುಂಬಾ ಒಳ್ಳೆಯವಳು, ನಿನಗೆ ಅರ್ಥ ಆಗಿಲ್ಲ ಅಷ್ಟೇ ಅಂತ ಹೇಳ್ತಾ ಇರ್ತಾನೆ. ಆಗ ಅನಿತಾ, ನಿಂಗೆ ಗೊತ್ತಿಲ್ಲ ಪ್ರಣವ್ ಅವಳು ಎಂಥವಳು ಅಂತ, ಅವಳು ತನ್ನ ಸ್ವಾರ್ಥಕ್ಕೆ ಏನು ಬೇಕಾದರೂ ಮಾಡ್ತಾಳೆ, ನೀನು ನನ್ನ ಜೊತೆಗೆ ಇದ್ಬಿಡು, ನನ್ನ ಜೊತೆಗಿದ್ರೆ ಅವಳನ್ನ ಹೇಗೆ ಬೇಕಾದರೂ ನಾವು ಆಟ ಆಡಿಸಿ ಅವಳಿಗೆ ಬುದ್ಧಿ ಕಲಿಸ್ಬೋದು ಅಂತ ಅನಿತಾ ಪ್ರಣವ್ಗೆ ಹೇಳ್ತಾ ಇರ್ತಾಳೆ. ಆಗ ಪ್ರಣವ್ ಸರಿ ಆಯಿತು ಅಂತ ಹ್ಞೂ ಅಂತಾನೆ. ಇದನ್ನೆಲ್ಲ ರಾಯ್ ಹಿಂದ್ಗಡೆಯಿಂದ ನೋಡ್ತಾ ಇರ್ತಾನೆ. ಇವರೆಲ್ಲ ಏನೇನು ಮಾತಾಡ್ತಾರೆ, ಮತ್ತೇನಾದರೂ ಪ್ಲ್ಯಾನ್ ಇವನು ಶುರು ಮಾಡ್ಕೊಂಡ್ಬಿಟ್ಟಾನ ಏನೋ ಅಂತ ಪ್ರಣವ್ನ ಅಬ್ಸರ್ವ್ ಮಾಡ್ತಾ ಇರ್ತಾನೆ ರಾಯ್. ಈ ಕಡೆ ಮನೆಯಲ್ಲಿ ಎಲ್ಲರೂ ಹಪ್ಪಳನ ಮಾಡ್ತಾ ಇರ್ತಾರೆ. ಆಗ ಮಾವ, ನಿಮಗೊಂದೆಲ್ಲ ವಿಷಯ ಗೊತ್ತಾ, ನಾಳೆ ತರುಣನ ಬರ್ತಡೇ ಅಂತೆ, ಅವನಿಗೆ ಹೇಗಾದರೂ ಮಾಡಿ ಸರ್ಪ್ರೈಸ್ ಕೊಟ್ಬಿಡೋಣ ಅಂತ ಮಾತಾಡ್ತಾ ಇರ್ತಾರೆ. ಆಗ ಸಂಗೀತ, ಅಳಿನ ಬಗ್ಗೆ ಎಲ್ಲ ಗೊತ್ತು ನೋಡು ನಮ್ಮ ದೊಡ್ಡಪ್ಪನಿಗೆ ಅಂತ ಮಾತಾಡ್ಕೋತಾ ಇರ್ತಾಳೆ ಮನಸ್ಸಲ್ಲಿ. ಆಗ ಝಾನ್ಸಿ, ಮಾವ ಒಂದು ಕೆಲಸ ಮಾಡಿದರೆ ಹೇಗೆ, ಅವನ್ನ ರಾತ್ರಿ ಕರೆಸಿ ಬರ್ಡೇ ಸೆಲೆಬ್ರೇಷನ್ ಮಾಡಿಬಿಟ್ರೆ ಹೇಗೆ ಅಂತ ಮಾತಾಡ್ಕೋತಾ ಇರ್ತಾರೆ. ಈ ಕಡೆ ಸಂಗೀತನಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಹೇಗಿದ್ರು ತನ್ನ ಹುಡುಗ ಅಲ್ವಾ, ಸೊ ಅದಕ್ಕೋಸ್ಕರ ಅವಳಿಗೆ ತುಂಬಾ ಖುಷಿಯಿಂದ, ಹಾಗಿದ್ರೆ ಇವತ್ತು ತರುಣನ ಬರ್ತಡೇ ಇಲ್ಲೇ ಆಗುತ್ತೆ ಅಂತ ಖುಷಿ ಪಡ್ತಾ ಇರ್ತಾಳೆ. ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗೋಣ. ಸೋಲಿ ಅವ್ರಿಗೆ ಟಾಟಾ ಬೈ ಬೈ, ಟೇಕ್ ಕೇರ್.